ಎಲ್ರದ್ದು ಊಟ ಆಯ್ತು, ತಟ್ಟೆ ಖಾಲಿಯಾಗಿದೆ. ನಿಮ್ಮೊಬ್ರು ನೋಡಿ ಸರ್, ಇನ್ನು ಎಂಡ್ ಇಲ್ಲ ಸರ್, ಇಲ್ಲಿಗೆ ಬಂತು ಫೈನಲಿ. BR Hills-ಗೆ ಬಂದು ಫೈನಲಿ ಗೈಸ್ ಬಂದು BR Hills, ಬಿಳಿಗಿರಿ ರಂಗನ ಬೆಟ್ಟ. ಮೆಟ್ಲು ಹತ್ತುತ್ತಾ ಇದ್ದೀವಿ. ಸೊ ಇಲ್ಲಿದ್ದಾರೆ ನೋಡಿ, ಇನ್ನು ಇಲ್ಲೊಬ್ರು ಅಲ್ಲಿ ಎಲ್ಲ ಬರ್ತಾವ್ರೆ. ಸೊ ಫೈನಲಿ BR Hills. ಅವಾಗಲಿಂದ ತಿಂಡಿ ಬೆಳಗ್ಗೆ 6:30 ಬಿಟ್ಟೋದು 10:00 ರೀಚ್ ಆಗಿದ್ದೀವಿ. ತಿಂಡಿ ತಿನ್ನಕ್ಕೆ ಅಂತ 2 ಅವರ್ ನಿಲ್ಸಿರೋದು. ಸೊ ಇವಾಗ ರೀಚ್ ಆಗಿ ಹೋಗ್ತಾ ಇದ್ದೇವೆ. ಪ್ಲೇಸಸ್ ಸರ್ ಹೆಂಗಿದೆ ಅಂತ ಸೆಂಡ್ ಮಾಡ್ತೀನಿ ಸರ್. ಬಿಳಿಗಿರಿ ಬೆಟ್ಟ ಹತ್ರ ಬಂದಿದ್ದೀವಿ. ಈ ವಿಡಿಯೋ ಮಾಡುವುದಿಲ್ಲ ಗೊತ್ತಿಲ್ಲ. ಎಸ್ ಗೈಸ್, ಫೈನಲಿ ಆಯ್ತು ದೇವ್ರ ದರ್ಶನ. ಈಗ ವ್ಯೂ ನೋಡಕ್ ಹೋಗೋಣ. ಓಕೆ, ಇವಾಗ ಇಲ್ಲಿ ವ್ಯೂ ಪಾಯಿಂಟ್ ನೋಡಕ್ ಬಂದಿದ್ದೀವಿ. ತುಂಬಾ ಬಿಸಿಲಿರೋ ಟೈಮಲ್ಲಿ ಬಂದಿದ್ದೀವಿ, ಸಮ್ಮರಲ್ಲಿ. ನೋಡಿ ಗೈಸ್, ವ್ಯೂ ನೋಡಿ. ವಾವ್, ಬಿಸಿಲಿದೆ. ಕಾಲೆಲ್ಲ ಕಚ್ಕೊಬಿಡಿ, ಬೇಡ ಬನ್ನಿ ಮೇಡಮ್. ಅಪೂರ್ವ ನಮ್ತಾ ಇಲ್ವಲ್ಲ, ಇವ್ರು ಹೇಳ್ಬಿಟ್ರು ಲಾಲ್ ಬಾಗ್ ಇಟ್ಬಿಡ್ತಾರೆ ಕಿವಿ ಮೇಲೆ. ಏನ್ ಇಲ್ಲೇ ವೀರಪ್ಪ ನಿಂತಿದ್ರೆ ಎಲ್ಲ ಬಿಟ್ಬಿಡ್ತಾ ಇದ್ರು ಬಂದ್ಬಿಟ್ಟು. ಅವಾಗ ಇನ್ನೂ ದೊರಗಡೆ ಮಾಡಕ್ಕೆಲ್ಲ ಶುರು ಮಾಡಿಲ್ಲ. ಅವ್ನು ಹುಟ್ಟಿದ ಆಕ್ಚುಲಿ ಅಲ್ಲೇನೆ, ತಮಿಳ್ನಾಡಿಗೆ ಸೇರ್ಕೊಂಡಿದ್ದು. ಅದು ಕಾರಣ ತರ ಇದ್ದಿದ್ರೆ ಯಾರು ಅಲ್ಲೇ ಇದ್ದಿದ್ರು. ಚಿಕ್ಕ ವಯಸ್ಸಲ್ಲಿ ಹುಟ್ಟಿದ್ದೆ. ನಾವು ಆವಾಗ ಎಂಟ್ರೆನ್ಸ್ ಬರಲಿಲ್ಲ, ಆ ಕಡೆ ಗೇಟಿಂದ ಬಂದು ಕಾರಲ್ಲಿ ನಿಲ್ಸಿದ್ರಂತ. ಇವಾಗ ಇದು ಎಂಟ್ರೆನ್ಸ್. ನೀಟಾಗಿ ತೆಗಿ ರಾಜು, ಅರ್ಧಬರ್ಧಾಯ್ತು. ಮತ್ತೆ ಈಗ ದರ್ಶನ ಆಯ್ತು. ನಾವು ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಹಿಂಗ್ ತಗೊಳ್ಳಿಲ್ಲ, ಇದು ಎಂಟ್ರೆನ್ಸ್ ಇಂದ. ಬಟ್ ಆ ಕಡೆ ಕಾರ್ ನಿಲ್ಸಿದೆ ಅಂತ ಆ ಕಡೆ ಬಂದು ಶಾರ್ಟ್ ಕಟ್ ಅಲ್ಲಿ ಬಂದು. ಸೊ ಕಾರಲ್ಲಿ ಬಂದಿರೋದ್ರಿಂದ ಶಾರ್ಟ್ ಕಟ್ ಅಲ್ಲಿ ಬಂದ್ಬಿಟ್ಟು ಇದು ಆಕ್ಚುಲಿ ಎಂಟ್ರೆನ್ಸ್ ಅಂದ್ರೆ ಇದು ಈ ತರ ಮಾತಾಡ್ಬೇಕು. ಸೂಪರ್ ಆಗಿ ಮಾತಾಡಿದ್ರೆ ನೋಡ್ಕೊಳ್ಳಿ. ಇವಾಗ ನಮ್ ಕಾರ್ ಹತ್ರ ನಾವು ನಡ್ಕೊಂಡು ಹೋಗ್ತಾ ಇದೀವಿ. ಆಕ್ಚುಲಿ ಚೆನ್ನಾಗಿದೆ. ಎಲ್ಲಿ ಶಾರ್ಟ್ ಕಟ್? ಆಕ್ಚುಲಿ ನಾವು ಬಂದಿರೋದು ಫಸ್ಟ್ ಟೈಮ್. ನಮ್ಗೆ ಇದು ಶಾರ್ಟ್ ಕಟ್ ಯಾವ್ದು, ಎಂಟ್ರೆನ್ಸ್ ಯಾವ್ದು ಅಂತ ಗೊತ್ತಿಲ್ಲ. ಹೇಳ್ಕೊಡ್ಬೇಕಾಗಿರೋದು ನೀವು, ಎಕ್ಸ್ಪೀರಿಯನ್ಸ್. ಗಿಡ ಮರ. ಹೌದು, ಇದು ಮರ ನೋಡಿ. ನೀನ್ ಹೇಳು. ಆಕ್ಚುಲಿ ನಾವು ನಮ್ಮ ಆಫೀಸಿಂದ ಬಂದಿರೋದು, ನಾವೆಲ್ಲ BR Hills ಬಂದಿವಿ. ಯಾರ್ಯಾರು ಬಂದಿದೀವಿ ಅಂದ್ರೆ ಒಂದ್ ಸೆಕೆಂಡ್ ನೋಡಿ. ಇವರು ಅಪೂರ್ವ ಅಂತ ನಮ್ಮ ಬ್ಯಾಕ್ ಎಂಡ್ ಹೆಡ್. ಇವರು KTM ಶೋರೂಮ್ ಅವರು, ಶಶಾಂಕ್ ಸರ್ ಅಂತ. ಹಂಗೆ ಅವರು ಟ್ರಯಂಫ್ ಅವರು, ತಿರ್ಗಿ ಶ್ರೀನಿವಾಸ್ ಅವ್ರಿ. ಅವ್ರ ಫ್ರೆಂಡ್ ಕಾವ್ಯ ಅಂತ. ಹಾಯ್ ಮೇಡಮ್. ಅವ್ರ ಊರು ವೈನಾಡು. ನೋಡಿ, ಯಾರು ಹೋಗೋದಾದ್ರೆ ವೈನಾಡ್ಗೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಇವರು KR ನಗರದಿಂದ ಬಂದಿರೋರು, ಪವನ್ ಅಂತ. ಆಮೇಲೆ ನಮ್ಮ ರಾಜು ಅವರು. ಇವರು ಕೈಲಾಶ್ ಅಂತ, ನಮ್ಮ ಪಾಪ್ಯುಲರ್ ಅಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್. KTM ಮತ್ತೆ ಟ್ರಯಂಫ್ ನ ಸರ್ವಿಸ್ ಮ್ಯಾನೇಜರ್ ಬಂದು. ಏನಿದೆ ಅಂತ ನನ್ಗೂ ಗೊತ್ತಾಗ್ತಾ ಇಲ್ಲ, ಬಟ್ ರೋಡ್ ತೆಗೀರಿ ಅಂತವ್ರೆ. ನಾನು ಹಳೆ ಲಾಗಲ್ಲೆಲ್ಲ ನೋಡಿರ್ಬೋದು. ಎಲ್ರು ನಾನು ಆಲ್ಮೋಸ್ಟ್ ತೋರಿಸಿದೀನಿ, ಯಾರ್ಯಾರು ನನ್ನ ಫ್ರೆಂಡ್ಸ್ ಇದ್ದಾರೆ ಎಲ್ರು ಅಂತ. ಎಲ್ರಿಗೂ ನಿಮ್ಗೆ ಗೊತ್ತಿರೋದು. ಸೊ ನೀನ್ ಮಾಡಿರೋದು ಹಾಕ್ತೀನಿ. ಎಡಿಟ್ ಮಾಡ್ತೀನಿ. ಓಯ್ ಪವನ್ ಸರ್, ಇದೆಯಲ್ವಾ ರೂಟ್ ಹೇಳಿದ್ದೀವ ನೀವು ಬಂದೇ ಇಲ್ಲ ಅಂತಂದ್ರೆ. ಆದ್ರೆ ರೂಟ್ ಹೇಳಿದ್ದೀರಾ? ಹೌದು, ಫಸ್ಟ್ ಟೈಮ್ ಅಂತಂದ್ರು. ಅಲ್ಲ, ಅವ್ರು ಬಂದಿದ್ದು ಫಸ್ಟ್ ಟೈಮ್ ಅಂತಂದ್ರು. ಬಟ್ ಆದ್ರೆ ಇದೇ ರೂಟ್ ಹೇಳಿದ್ರು. ಅವರು ಹುಡುಗಿ ಜೊತೆ ಬಂದಿದ್ರು ಅನ್ಸುತ್ತೆ. ಆದ್ರೂ ಗೊತ್ತಾಗ್ಬಾರ್ದು.
ಅನ್ನೋ ಹಿಂಸೆಗೋಸ್ಕರ ಮರ್ಯಾದೆ ಎಲ್ಲ ಕಳೀತಾರೆ. ಯಪ್ಪ ಈ ಸೈಡ್ ಗ್ಯಾಪಲ್ಲಿ ಕಾಲ್ ದಾರಿ ಶಾರ್ಟ್ ಕಟ್ ಇದೆ ಅಂತ ಕರ್ಕ ಬಂದ್ರು. ಅಷ್ಟೊಂದೇನಿಲ್ಲ, ಬಟ್ ಆದ್ರೂ ನಾವು ಜಾಸ್ತಿ ನಡೆದಿಲ್ವಲ್ಲ, ಅದಕ್ಕೋಸ್ಕರ ಸ್ವಲ್ಪ ಹುಷಾರಾಗಿ ನಡ್ಕೊಂಡು ಬರ್ತಾ ಇದೀವಿ. ಮುಂದೆ ನೋಡಮ್ಮ. ನೋಡ್ತಾ ಇದೀನಿ. ಯಪ್ಪ ಬಂದು ಇವಾಗ ಮೇಲ್ಗಡೆ ದರ್ಶನ ಆಯ್ತು, ಎಲ್ಲ ವ್ಯೂ ಎಲ್ಲ ನೋಡ್ಕೊಂಡು ಫೋಟೋಸ್ ಎಲ್ಲ ತಗೊಂಡು ಇವಾಗ ಬಂದಿದೀವಿ. ಈಗ ಕಾರ್ ಹೋಗ್ತಿದೀವಿ, ನೆಕ್ಸ್ಟ್ ಪ್ಲೇಸ್ಗೆ ಹೋಗ್ತೀವಿ. ಹಾಯ್ ಅಕ್ಕ ನಮ್ಮ ಮನೆಗೆ ಬನ್ನಿ. ಈಗ ಸ್ಟಾರ್ಟ್ ಆಗಿರೋದು. ಅಕ್ಕ ನಮ್ಮ ಮನೆಗೆ ಬನ್ನಿ ಏನು ಅಕ್ಕನ ಕರೆ ಮನೆಗೆ ಬನ್ನಿ ಏನು ತೆಗಿತೀನಿ. ಹಾಯ್ ಅಕ್ಕ ಬಾಯ್ ಮಾಡಮ್ಮ. ಏನಂದ್ರೆ ತುಂಬಾ ಖುಷಿ ಆಯ್ತು. ಅಂದ್ರೆ ನಾನು ಲಾಗ್ ಮಾಡ್ತಿದ್ ನೋಡಿ ನನ್ನ ಮಾತಾಡ್ಸಿದ್ರು, ನನ್ನ ಪಾಪನ್ ಮಾತಾಡಿಸ್ದೆ. ಅದಕ್ಕೋಸ್ಕರ ನಾನು ಲಾಗ್ ನೋಡ್ಬಿಟ್ಟು ನಾನು ಮಾತಾಡ್ಸಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ತುಂಬಾ ಖುಷಿ ಆಯ್ತು. ಈ ತರ ಎಲ್ಲ ನೋಡಿದಾಗ ತುಂಬಾ ಖುಷಿ ಆಯ್ತು. ಅಂತ ಫೇಮಸ್ ಏನೋ ಅಲ್ಲ, ನಾನು ಇನ್ನು ನನ್ನ ಚಾನಲ್ ಕರೆಕ್ಟಾಗಿ ವಿಡಿಯೋಸ್ಗಳು ಕರೆಕ್ಟಾಗಿ ಮಾಡ್ತಿಲ್ಲ, ಬಟ್ ಐ ಆಮ್ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್. ಅವ್ರಿಗೆ ಫ್ಯಾಮಿಲಿಗೆ ಥ್ಯಾಂಕ್ ಯು ಸೋ ಮಚ್. ಏನೋ ತಗೊಂಡ್ಬಂದಿದ್ರ ಏನೋ ತಿನ್ನೋದು ಅದೇನೆ ಏನದು ಅಂತಾನೆ ಏನ್ ಕಟ್ ಮಾಡಕ್ಕೆ ಪ್ರಸಾದನಾ? ನಾವೀಗ ಇಷ್ಟನಾ ಹೆಂಗೆ? ಈಗ ಅಪೂರ್ವ ಗಾಡಿಲಿ ಹೋದ್ರು. ನಾವೀಗ ಇಷ್ಟನಾ? ಹಾಯ್ ಮಾಡಕ್ಕೆ ಇದೆಯೋ ಪ್ಲೇಸ್ ಶಶಾಂಕ್ ಸರ್? ಕೇಗುಡಿ ಕೇಗುಡಿ ಅಂದ್ರೆ ಕೇಗುಡಿ ಮೀನ್ಸ್ ಫುಲ್ ಫಾರ್ಮ್ ಕೇಗುಡಿ ಮಾಹಿತಿ ಕೇಂದ್ರ, ಇನ್ಫಾರ್ಮೇಶನ್ ಸೆಂಟರ್. ಕೇಗುಡಿಗೆ ಬಂದಿದೀವಿ, ಅಲ್ಲಿಂದ ಗೈಸ್ ಕೇಗುಡಿಲಿ ನೋಡ್ಕೊಂಡ್ ಬರೋಣ ಅಂತ ಅಂದ್ಬಿಟ್ಟು ಇನ್ಫಾರ್ಮೇಶನ್ ಸೆಂಟರ್ಗೆ ಹೋಗ್ತಾ ಇದೀವಿ. ಏನು ನೋಡೋಣ ಅಂತ ಅಂದ್ಬಿಟ್ಟು. ಓಕೆ, ಸಫಾರಿ ಬೇರೆ ಇದೆಯಾ? ಸಫಾರಿ ಬುಕ್ಕಿಂಗ್ ಇದೆ ನೋಡಿ. ಬಂದ್ರೆ 1 ಗಂಟೆ ಸಫಾರಿ ಬುಕ್ಕಿಂಗ್ ಬೆಳಿಗ್ಗೆ 6:30 ಮಧ್ಯಾಹ್ನ 2 ಗಂಟೆವರೆಗೂ. ಮೊದಲು ಬಂದವರಿಗೆ ಮೊದಲು ಆದ್ಯತೆ. ಸಫಾರಿ ಟೈಮಿಂಗ್ಸ್ 6:30 8 ಗಂಟೆ, 3 ಗಂಟೆಯಿಂದ 5 ಗಂಟೆ, 3 ಗಂಟೆಗೆ ಸ್ಟಾರ್ಟ್. ನೆಕ್ಸ್ಟ್ 3 ಗಂಟೆಗೆ ಸ್ಟಾರ್ಟ್ ಸಫಾರಿ. 50% ಈಗ 1 o'clock. ಈ ಆಫೀಸ್ ಟೈಮ್ ಏನ್ ಓಡ್ತಾ ಇದ್ದಿದ್ದು, ಇಲ್ಲಿ ಹೋಯ್ತಾನೆ ಇಲ್ಲ. ಬೆಳಗ್ಗೆ ಬೇಗ ಹೌದು ಹಾಕೊಡ್ತಾರೆ ನಿಂಗೆ. ನೀನೇ ಹಾಕಬೇಕು ಅಪೂರ್ವ, ಕೊಡಲ್ಲ. ನಮಗೂ ಕೊಡ್ತಾರ ಅಂತ ಏಕೋ ಡೆವಲಪ್ಮೆಂಟ್ ಕಮಿಟಿಯಿಂದ ಸಫಾರಿದು ಇನ್ಫಾರ್ಮೇಶನ್ ಕೇಳಕ್ಕೆ. ಎಷ್ಟು ಗಂಟೆಗೆ ಬರ್ತಾರಂತೆ ಊಟಕ್ಕೆ ಹೋಗೋದಂತೆ? ಎಷ್ಟು ಗಂಟೆಗೆ ಇರೋದು? 3 ಗಂಟೆಗೆ ಸಫಾರಿ ನೋಡಿ. ನ್ಯೂಸ್ ಸಾರಂಗ ಜಿಂಕೆ ಕಾಣಿಸಲ್ಲ, 2 ಕಾಣು ಕಾಣಿಸ್ತೀವಿ. ಸುಮಾರಿದೆ. ವಾವ್, ಅದೇನೆ ಅಲ್ಲಿದ್ದಾವೆ ಮಾಡಿದೆ. ಏನೋ ತರಕ್ ಹೋಗಿದ್ದಾರೆ ಅಂಗಡಿಲಿ. ಸೊ ನಾನಿಲ್ಲೇ ಕಾರ್ ಹತ್ರ ಇದ್ದೀನಿ, ನಂಗೇನು ಬೇಡ ಅಂತ ಅಂದ್ಬಿಟ್ಟು ವೇಟಿಂಗ್ ಅಷ್ಟೇ. ಅಲ್ಲೋ ಯಾರು ಹೋಯ್ತಾರೆ ಅಂತ ಅಂದ್ಬಿಟ್ಟು. ವೆದರ್ ಸ್ವಲ್ಪ ಏನೇನು ಮೋಡ ಥರ ಇದೆ, ಫುಲ್ಲು ಮಳೆ ಬರೋ ಥರ ಇದೆ. ನಮಗೆಲ್ಲೋ ಆನೆ ಕಾಣಿಸ್ಲಿಲ್ಲ, ಬಟ್ ಜಿಂಕೆ ಒಂದು ಕಾಣಿಸ್ತು. ಚೆನ್ನಾಗಿತ್ತು. ಕಾರ್ ಫಾರೆಸ್ಟ್ ಮಧ್ಯೆ ಎಲ್ಲ ಹೋಗ್ತಿರೋದು ನೈಸ್. ಇವಾಗ ಊಟಕ್ಕೆ ಅಂತ ಅಂದ್ಬಿಟ್ಟು ಇಲ್ಲಿ ನಿಲ್ಸಿದ್ದೀವಿ. ಯಾವುದು ಇದು? ನರಸೀಪುರ ಏನೇನೋ ಕೊಳ್ಳೇಗಾಲನಾ? ಓಕೆ, ಕೊಳ್ಳೇಗಾಲ ಹತ್ರ ಬಂದಿದ್ದೀವಿ ಇವಾಗ. ಸೊ ಊಟಕ್ಕೆ ಅಂತ ಅಂದ್ಬಿಟ್ಟು ಒಂದು ಹೋಟೆಲ್ಗೆ ಬಂದಿದ್ದೀವಿ ಊಟ ಮಾಡೋಣ ಅಂತ. ಇವತ್ತು ಸ್ವಲ್ಪ ವೆಜ್ ಅವರು ನಮ್ಮ ಜೊತೆ ಇರೋದ್ರಿಂದ ನಾವು ನಾನ್ ವೆಜ್ ಊಟಕ್ಕೆ ಹೋಗ್ತಾ ಇಲ್ಲ, ವೆಜ್ ಊಟಕ್ಕೆ ಹೋಗ್ತಾ ಇದ್ದೀವಿ. ಶ್ರೀನಿಧಿ ಹೋಟ್ಲಿಗೆ ಬಂದಿದ್ದೀವಲ್ಲ ಊಟ ಮಾಡೋಕ್ಕೆ. ಎಲ್ಲರೂ ಊಟ ತರಿಸ್ಕೊಂಡಿದ್ದಾರೆ. ನಾನು ಮೊಸರನ್ನ ಹೇಳಿದ್ದೀನಿ. ಮೊಸರನ್ನ ಆರ್ಡರ್ ಮಾಡಿದ್ದೆ, ಮೊಸರನ್ನ ತಿಂದಿದ್ದೀನಿ. ಸೊ ಫೈನಲಿ ಶ್ರೀನಿಧಿಲಿ ಊಟ ಮಾಡ್ಕೊಂಡು ಬಂದ್ವಿ. ಸೊ ಇಲ್ಲಿ ಬಂದ ತಕ್ಷಣ ಟೋಟಲ್ 3 ವಿಕೆಟ್ ಅಲ್ಲಿ ಈ ವಿಕೆಟ್ ಔಟು. ಎಲ್ಲಿ ಔಟು? 1 ವಿಕೆಟ್ ಔಟು. ಈ ವಿಕೆಟ್ ಗಟ್ಟಿಯಾಗಿದೆ. ಇನ್ನೊಂದು ವಿಕೆಟ್ ಎಲ್ಲಿ ಕಾಣಿಸ್ತಿಲ್ವಲ್ಲ? ಇನ್ನೊಂದು ವಿಕೆಟ್ ಇಲ್ಲಿ ಟ್ಯಾಬ್ಲೆಟ್ ತಗೊಂಡು ಕಳಿಸಿದೀವಿ. ಸೊ ಇಲ್ಲಿ ಹೋಗಿದ್ದಾರೆ ಗೊತ್ತಿಲ್ಲ.
ಹೋಗಿ ಶೋ ಮಾಡೋಣ. ಇವಾಗ ಗೈಸ್ ಸ್ವಲ್ಪ ಇಲ್ಲಿ ಸ್ವಲ್ಪ ಕುತ್ಕೊಂಡು ರೆಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಈ ಪ್ಲೇಸಿಗೆ ಬಂದಿದ್ದೀವಿ. ಈಗ ಮೈಸೂರು ಬೀಚ್ ಆಗಿದ್ದೀವಿ. ಸೊ ಮೈಸೂರು ಬೀಚ್ ಆಗಿದ್ದೀವಿ ಎಲ್ಲ ಇಟ್ಬಿಟ್ಲು. ನೋಡಿ ಗೈಸ್, ನಾನು ಇವಾಗ ಎಲ್ಲಿದ್ದೀನಿ ಗೊತ್ತಾ? ಮರದ ಮೇಲೆ ಆದ್ರೆ ಬಾನು ನೀನುವೆ ಎಲ್ಲಿ ಕೂತಿದ್ದೀನಿ ನಾನು. ಈಗ ಬಿಟ್ರೆ ಮಾತ್ರ ಇವಾಗ ಅಲ್ಲೇ ಸುಮಾರು ಹೊತ್ತು ಅಲ್ಲೇ ಹೊಟ್ಟೆ ಎಲ್ಲ ಹೊಡ್ಕೊಂಡು ಆಯ್ತು ಗೈಸ್. ಇವಾಗ ನಾವೆಲ್ಲ ಗೊತ್ತು ಮೈಸೂರು ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಫಸ್ಟ್ ಇವಾಗ CBS ಹತ್ರ ಎತ್ತಾಕ್ಬಿಟ್ಟು ಹೋಗೋದೆ. ರಾಮಸ್ವಾಮಿನಾ? CBS ಗೈಸ್, CBS. ರಾಮಸ್ವಾಮಿಲಿ ಯಾವ ಬಸ್ ಬಂತಲ್ಲ ಈಗ. ಫೈನಲಿ ಗೈಸ್, ಈಗ ಮತ್ತೆ ಮಾರ್ನಿಂಗ್ ಎಲ್ಲಿ ಬಂದು ಈಗ ಅದೇ ಸೇಮ್ ಪ್ಲೇಸ್ ಬಂದಿದ್ದೀವಿ. ಈಗ ನಾವು ಇಲ್ಲಿಂದ ಮನೆಗೆ ಹೋಗ್ತೀವಿ. ಇದಿಷ್ಟು ಇವತ್ತಿನ ಡೇ ಆಗಿತ್ತು. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲಕ್ಷ್ಮೀ ದೀಪ ಅಂತ ನನ್ನ ಚಾನಲ್ ನೇಮು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ. ಸೊ ಬಾಯ್.